Hello everyone, welcome back to my channel Ash View. So in today's video ನಾನು ಐ ಶ್ಯಾಡೋ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಬಿಗಿನರ್ಸಿಗೆ ಗೊತ್ತಿರಲ್ಲ ಯಾವ ಕಲರ್ಸ್ ಎಲ್ಲ ಅಪ್ಲೈ ಮಾಡಬೇಕು, ಹಾಗೆ ಯಾವ ಬ್ರಷಸ್ ಯೂಸ್ ಮಾಡಬೇಕು, ಕಟ್ ಕ್ರೀಸ್ ಅಂದರೆ ಏನು, ಔಟರ್ ವಿ, ಇನ್ನರ್ ವಿ ಅಥವಾ ಲೋವರ್ ಲ್ಯಾಶ್ ಲೈನ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಸೊ ಅದನ್ನೆಲ್ಲ ತಿಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆಲ್ಲ ಯೂಸ್ಫುಲ್ ಅನಿಸಿದ್ರೆ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಓಕೆ, ನಾವು ಐ ಶ್ಯಾಡೋ ಅಪ್ಲೈ ಮಾಡೋಕ್ಕೆ ಯಾವೆಲ್ಲ ಬ್ರಷ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಫಸ್ಟ್ ಬಂದುಬಿಟ್ಟು ಬ್ಲೆಂಡ್ ಮಾಡೋಕ್ಕೆ. ಸೊ ಅದಕ್ಕೆ ಸ್ವಲ್ಪ ಪಫಿಯಸ್ ಬ್ರಷ್ ಅಂತ ಹೇಳ್ಬೋದು, ಸ್ಮಾಲ್ ಸೈಜ್ ಪಫ್ ಬ್ರಷ್. ಹಾಗೆ ಒಂದು ಫ್ಲ್ಯಾಟ್ ಬ್ರಷ್, ಕಲರ್ ಡೆಪಾಸಿಟ್ ಮಾಡೋಕ್ಕೆ ಫ್ಲ್ಯಾಟ್ ಬ್ರಷ್. ಹಾಗೆ ಪೆನ್ಸಿಲ್ ಬ್ರಷ್, ಹಾಗೆ ಆ್ಯಂಗ್ಯುಲರ್ ಬ್ರಷ್. ಹಾಗೆ ಫ್ಲ್ಯಾಟ್ ಬ್ರಷ್ ಕಲರ್ ಡೆಪಾಸಿಟ್ ಮಾಡೋಕ್ಕೆ. ಸೊ ಇಷ್ಟನ್ನು ನೀವು ಐ ಶ್ಯಾಡೋಲಿ ಯೂಸ್ ಮಾಡ್ತೀರಾ. ಓಕೆ, ಲೆಟ್ ಸ್ಟಾರ್ಟ್ ವಿತ್ ಕಟ್ ಕ್ರೀಸ್. ಕಟ್ ಕ್ರೀಸ್ ಅಂದರೆ ನಾವು ಐಸ್ ಓಪನ್ ಕ್ಲೋಸ್ ಮಾಡಿದಾಗ ನಮಗೊಂದು ಲೈನ್ ಫಾರ್ಮೇಷನ್ ಆಗುತ್ತೆ ನೋಡಿ. ಸೊ ಅದನ್ನು ನಾವು ಕಟ್ ಕ್ರೀಸ್ ಅಂತ ಹೇಳ್ತೀವಿ. ಯಾವಾಗಲೂ ಕಟ್ ಕ್ರೀಸಲ್ಲಿ ನಾವು ಲೈಟ್ ಕಲರ್ ಅಪ್ಲೈ ಮಾಡ್ತೀವಿ. ಯಾವಾಗಲೂ ನಾವು ಮೇಕಪ್ ಮಾಡ್ಕೋಬೇಕಾದ್ರೆ ಅಥವಾ ಐ ಶ್ಯಾಡೋ ಅಪ್ಲೈ ಮಾಡಬೇಕಾದ್ರೆ ಲೈಟ್ ಕಲರಿಂದ ಡಾರ್ಕ್ ಕಲರ್ ಹೋಗಬೇಕು. ಸೊ ಇದು ಕಟ್ ಕ್ರೀಸ್. ಹಾಗೆ ಅಲ್ಲಿ ಅಪ್ಲೈ ಮಾಡೋ ಕಲರ್ನ ನಾವು ಟ್ರಾನ್ಸಿಷನ್ ಕಲರ್ ಅಂತ ಹೇಳ್ತೀವಿ. ಹಾಗೆ ಇದನ್ನು ಔಟರ್ ವಿ ಅಂತ ಹೇಳ್ತೀವಿ. ಇದು ಔಟರ್ ವಿ, ಹಾಗೆ ಇದು ಇನ್ನರ್ ವಿ. ಔಟರ್ ವಿ ಹತ್ರನೂ ಅಷ್ಟೇ, ಇಲ್ಲಿ ಔಟರ್ ವಿ ಹತ್ರ ಡಾರ್ಕ್ ಕಲರ್ ಅಪ್ಲೈ ಮಾಡ್ಬೋದು, ಇನ್ನರ್ ವಿ ಹತ್ರ ಯಾವಾಗಲೂ ಲೈಟ್ ಕಲರ್ ಅಪ್ಲೈ ಮಾಡಬೇಕು. ಸೊ ದಿಸ್ ಈಸ್ ಔಟರ್ ವಿ ಆ್ಯಂಡ್ ದಿಸ್ ಒನ್ ಇನ್ನರ್ ವಿ. ಹಾಗೆ ಇದು ಲೋವರ್ ಲ್ಯಾಶ್ ಲೈನ್ ಆ್ಯಂಡ್ ಇದು ಐಲಿಡ್. ಸೊ ಇಷ್ಟು ಕಟ್ ಕ್ರೀಸ್, ಔಟರ್ ವಿ, ಇನ್ನರ್ ವಿ, ಲೋವರ್ ಲ್ಯಾಶ್ ಲೈನ್, ಐಲಿಡ್. ಹಾಗೆ ಇದು ಬ್ರೋ ಬೋನ್ ಅಂತ ಹೇಳ್ತೀವಿ. ಇಲ್ಲಿ ಯಾವಾಗಲೂ ಹೈಲೈಟರ್ ಅಪ್ಲೈ ಮಾಡ್ತೀವಿ, ಬ್ರೋ ಬೋನ್ ಇಲ್ಲಿ ಹಾಗೂ ಔಟರ್ ವಿ ಹತ್ರ. ಸೊ ನಾನು ಆಲ್ರೆಡಿ ಐ ಮೇಕಪ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಹೇಗೆ ಅಚೀವ್ ಮಾಡಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕನ್ಸಿಲರ್ ಅಪ್ಲೈ ಮಾಡೋದು. ಕನ್ಸಿಲರ್ ಏನಕ್ಕೆ ಅಂತಂದರೆ ನಮಗಿರೋ ಪಿಗ್ಮೆಂಟೇಷನ್ ಹೈಡ್ ಮಾಡುತ್ತೆ, ಹಾಗೆ ಡಾರ್ಕ್ ಸರ್ಕಲ್ಸ್ನ ಹೈಡ್ ಮಾಡುತ್ತೆ. ಹಾಗೆ ನಾವು ಯಾವುದೇ ಕಲರ್ ಅಪ್ಲೈ ಮಾಡಿದ್ರು ತುಂಬ ಎನ್ಹಾನ್ಸ್ ಆಗಿ ಕಾಣುತ್ತೆ, ಬ್ರೈಟಾಗಿ ಕಾಣುತ್ತೆ. ಸೊ ಕನ್ಸಿಲರ್ ನಾನು ಆಲ್ರೆಡಿ ರೈಟಿಗೆ ಹಾಕ್ಕೊಂಡು ಅಪ್ಲೈ ಮಾಡಿದ್ದೀನಿ, ಲೆಫ್ಟಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ವಿತ್ ಹೆಲ್ಪ್ ಆಫ್ ಫಿಂಗರೇ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಓಕೆ, ನೋಡ್ಬೋದು ನನಗಿದ್ದ ಡಾರ್ಕ್ ಸರ್ಕಲ್ಸ್ ಎಲ್ಲ ಅಥವಾ ಪಿಗ್ಮೆಂಟೇಷನ್ ಎಲ್ಲ ಕವರ್ ಆಗಿದೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕಾಂಪ್ಯಾಕ್ಟ್ ಪೌಡರ್ ಅಥವಾ ಲೂಸ್ ಪೌಡರ್. ಏನಕ್ಕೆ ಅಂತಂದರೆ ನಾವು ವಿತೌಟ್ ಪೌಡರ್ ಅಥವಾ ಕಾಂಪ್ಯಾಕ್ಟ್ ಪೌಡರ್, ಲೂಸ್ ಪೌಡರ್ ಐ ಶ್ಯಾಡೋಸ್ ಅಪ್ಲೈ ಮಾಡೋದ್ರಿಂದ ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ, ಹಾಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಲೂಸ್ ಪೌಡರ್ ಅಥವಾ ಕಾಂಪ್ಯಾಕ್ಟ್ ಪೌಡರ್ ಅಪ್ಲೈ ಮಾಡ್ಕೋಬೇಕು. ಎಕ್ಸ್ಟ್ರಾ ಡಸ್ಟ್ ಮಾಡಿ ನೋಡಿ, ಸ್ಮೂತಾಗಿ ಕಾಣ್ತಾ ಇದೆ. ಇವಾಗ ನಾನು ಯಾವುದೇ ಕಲರ್ ಅಪ್ಲೈ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಇವತ್ತು ನಾನು ಯೂಸ್ ಮಾಡ್ತಿರೋ ಐ ಶ್ಯಾಡೋ ಪ್ಯಾಲೆಟ್ ಬಂದು ಸ್ವಿಸ್ ಬ್ಯೂಟಿದು. ಹಾಗೆ ಯೂಸ್ ಮಾಡ್ತಾ ಇರೋ ಕಲರ್ ಇದು. ನಾವು ಯಾವಾಗಲೂ ಲೈಟ್ ಕಲರಿಂದ ಡಾರ್ಕ್ ಕಲರಿಗೆ ಹೋಗಬೇಕು. ಸೊ ನಾನು ಇದನ್ನು ಅಪ್ಲೈ ಮಾಡ್ತಾ ಇರೋದು ಕಟ್ ಕ್ರೀಸ್. ಅಂದರೆ ನಾನು ಹೇಳಿದ್ನಲ್ವ, ನಾವಿಲ್ಲ ಐಸ್ ಓಪನ್ ಕ್ಲೋಸ್ ಮಾಡಿದಾಗ ನಮಗೊಂದು ಲೈನ್ ಫಾರ್ಮ್ ಆಗುತ್ತೆ ಅಂತ, ಅದನ್ನು ನಾವು ಕಟ್ ಕ್ರೀಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ.
ಬ್ಲೆಂಡ್ ಮಾಡಬೇಕು. ಇನ್ವರ್ಡ್ಸ್ ಹಾಗೆ ಔಟ್ವರ್ಡ್ಸ್ ಬ್ಲೆಂಡ್ ಮಾಡ್ತಾ ಇರಬೇಕು. ನೋಡ್ಬೋದು. ಹಾಗೆ ನಿಮಗೆ ಔಟರ್ ವಿ ಹತ್ರ ತುಂಬ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಂದ್ರೆ ಅದು ತಗೊಂಡು ಸರ್ಕ್ಯುಲರ್ ಮೋಷನಲ್ಲೇ ಬ್ಲೆಂಡ್ ಮಾಡಬೇಕು. ನೋಡಿ ಈ ಥರ. ಸೊ ನೆಕ್ಸ್ಟ್ ಅದಾದಮೇಲೆ ಅದರಲ್ಲೇನೇನು ಮತ್ತೆ ಇನ್ನೂ ಸ್ವಲ್ಪ ಅದಕ್ಕಿಂತ ಒಂದು ಶೇಡ್ ಡಾರ್ಕ್ ತೊಗೋತಾ ಇದ್ದೀನಿ. ಇದು ಎಕ್ಸ್ಟ್ರಾ ಡಸ್ಟ್ ಮಾಡಬೇಕು. ಮತ್ತು ತಿರ್ಗಾ ನಾನು ಕಟ್ ಕ್ರೀಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಓಕೆ ನೆಕ್ಸ್ಟ್ ಕಲರ್ ದಿಸ್ ಒನ್. ಕ್ಯಾಮ್ರಾದಲ್ಲಿ ಇನ್ನೂ ಲೈಟ್ ಕಾಣ್ತಾ ಇದೆ, ಬಟ್ ಸ್ವಲ್ಪ ಡಾರ್ಕ್ ಕಲರ್ ನಾನು ತೊಗೊಂಡಿರೋದು ಇವಾಗ, ಪಿಂಕ್. ಓಕೆ, ನಾನು ಯೂಸ್ ಮಾಡ್ತಾ ಇರೋ ಬ್ರಷ್ ಬಂದುಬಿಟ್ಟು ಫ್ಲ್ಯಾಟ್ ಬ್ರಷ್. ಎಕ್ಸ್ಟ್ರಾ ಡಸ್ಟ್ ಮಾಡಿಬಿಟ್ಟು ನಾನು ಅಪ್ಲೈ ಮಾಡ್ತಾ ಇರೋದನ್ನು ಐಲಿಡ್ ಮೇಲೆ ನೋಡ್ಬೋದು. ಜಸ್ಟ್ ಹಿಂಗೆ ಪ್ಲೇಸ್ ಮಾಡಬೇಕಷ್ಟೆ. ಐಲಿಡ್ ಅಥವಾ ನಿಮಗೆ ಇದರಿಂದ ಅಪ್ಲೈ ಮಾಡೋದಕ್ಕೆ ಆಗಲ್ಲ ಅಂದರೆ ಫಸ್ಟ್ ಟೈಮ್ ಅಲ್ವಾ, ಇದರಿಂದ ಅಪ್ಲೈ ಮಾಡೋದಕ್ಕೆ ಕಂಫರ್ಟಬಲ್ ಇಲ್ಲ ಅಂದರೆ ವಿತ್ ದ ಹೆಲ್ಪ್ ಆಫ್ ಫಿಂಗರ್ ಹಾಗೆ ನೋಡ್ಬೋದು. ಜಸ್ಟ್ place above the eyelid. Okay. Again blend ಮಾಡಬೇಕು. ನೀವು ಎಷ್ಟು ಬ್ಲೆಂಡ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಾಣುತ್ತೆ ನಿಮಗೆ ಕಲರ್. ಸೊ ವಿತೌಟ್ ಬ್ಲೆಂಡ್ ಮಾಡಿದೆ ಹಾಗೆ ಅಪ್ಲೈ ಮಾಡಿಬಿಟ್ಬಿಟ್ರೆ ಒಂಥರ ಶಾರ್ಪ್ ಎಡ್ಜಸ್ ಕಾಣುತ್ತೆ, ತೊಗೊಂಡ್ಬಿಟ್ಟು ಹಾಗೆ ಅಪ್ಲೈ ಮಾಡಿರೋದರ. ಸೊ ಎಷ್ಟು ಆಗುತ್ತೋ ಅಷ್ಟು ಬ್ಲೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಡಿಫ್ರೆನ್ಸ್ ನೋಡ್ಬೋದು ಲೆಫ್ಟ್ ಐ ಹಾಗೆ ರೈಟ್ ಐಗೆ. ನಾನು ರೈಟ್ ಐಗೆ ಜಸ್ಟ್ ಕನ್ಸಿಲರ್ ಅಪ್ಲೈ ಮಾಡಿದ್ದೆ, ಲೆಫ್ಟ್ ಐಲಿ ಎಲ್ಲ ಕಲರ್ಸ್ ಅಪ್ಲೈ ಮಾಡಿ ತೋರಿಸಿದ್ದೀನಿ. ನೀವು ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು. ಓಕೆ, ನಿಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಬೇಕಂದ್ರೆ ಈ ಥರ ಗ್ಲಿಟರ್ ಲಿಕ್ವಿಡ್ ಐ ಶ್ಯಾಡೋ ಸಿಗುತ್ತೆ, ಅದನ್ನು ಅಪ್ಲೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ರೋಸ್ ಗೋಲ್ಡ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು, ಸ್ವಿಸ್ ಬ್ಯೂಟಿ ಅವ್ರದ್ದು, in the shade 05 rose gold retro. Just a little. ಇದು ಬೇಗ ಡ್ರೈ ಆಗಿಬಿಡುತ್ತೆ. ಸೊ ಇದು ಸ್ವಲ್ಪ ಫಿಂಗರ್ ನಾನು ಮತ್ತೆ ಅದನ್ನು ಬ್ಲೆಂಡ್ ಮಾಡ್ತಾ ಇದ್ದೀನಿ.
ಓಕೆ, ನಾನು ರೈಟ್ ಐಗೂ ಅಪ್ಲೈ ಮಾಡಿದ್ದೀನಿ. ಸ್ಟೆಪ್ ಬಂದು ಹೈಲೈಟರ್. ಅದಕ್ಕೂ ನಾನು ಪೆನ್ಸಿಲ್ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋದು ಹೈಲೈಟರ್ ಪ್ಯಾಲೆಟ್ ಅಗೇನ್ ಸ್ವಿಸ್ ಬ್ಯೂಟಿ ಅವ್ರದ್ದು. ಸ್ವಲ್ಪ ಇನ್ನರ್ ವಿ ಹತ್ರ ಹಾಗೆ ಲೋಯರ್ ಲ್ಯಾಶ್ ಲೈನ್ ಹತ್ರ ಹಾಗೆ ಬ್ರೌನ್ ನೋಡಿ. ಓಕೆ, ಲಾಸ್ಟ್ಲಿ ನಾನು ಕಾಜಲ್ ಅಪ್ಲೈ ಮಾಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಐಲೈನರ್ ಅಪ್ಲೈ ಮಾಡ್ಬೋದು. ನಾನು ಕಾಜಲ್ ಅಪ್ಲೈ ಮಾಡಿದ್ದೀನಿ, ಹಾಗೆ ಮಸ್ಕರ ಅಪ್ಲೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನೋಡ್ಬೋದು.